ಬಿ.ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಕನ್ನಡ ವಿಷಯದ ಅಧ್ಯಾಯ 9 ಗುಲಾಬಿ ಟಾಕೀಸ್ ವೈದೇಹಿ ಅವರು ಬರೆದಿರ್ತಕ್ಕಂತಹ ಗುಲಾಬಿ ಟಾಕೀಸ್ ಅಧ್ಯಾಯದ ಭಾಗ 2 ವಿಡಿಯೋ ಅಂತ ಹೇಳ್ಬೋದು. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ, ಸಂದರ್ಭ ಸ್ಪಷ್ಟೀಕರಣ, 1 ಅಂಕದ ಪ್ರಶ್ನೋತ್ತರನ ಚರ್ಚೆ ಮಾಡೋಣ ಅಂತ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿಗಳು. ಗುಲಾಬಿ ಟಾಕೀಸ್. ಗುಲಾಬಿ ಟಾಕೀಸ್ ವೈದೇಹಿ ಅವರ ಒಂದು ಪ್ರಮುಖ ಕಥೆ. ಗುಲಾಬಿ ಟಾಕೀಸ್ ಅಥವಾ ಸಿನಿಮಾ ಮಾಧ್ಯಮ ಊರಿನ ಹೆಂಗಸರಲ್ಲಿ ತಂದ ಬದಲಾವಣೆ, ಅವಾಂತರ ಹಾಗೂ ಪರಿಣಾಮಗಳನ್ನು ಕುರಿತು ಮನಮುಟ್ಟುವಂತೆ ಪ್ರತಿಪಾದಿಸುವುದು ಈ ಕಥೆಯ ಮೂಲ ತೆರಳು ಆಶಯ. ಮನೆಯಾಯಿತು ತಾವಾಯಿತು ಎಂದುಕೊಂಡು ಬೀದಿಗೆ ಕಾಲಿರಿಸದಿದ್ದ ಊರಿನ ಹೆಂಗಸರು ತಕ್ಕ ಮಟ್ಟಿಗಾದರೂ ತಮ್ಮ ಕಾಲ ಮೇಲೆ ನಿಲ್ಲುವಂತೆ ಗುಲಾಬಿ ಟಾಕೀಸ್ ಪರಿವರ್ತನೆ ತಂದದ್ದು ಇಲ್ಲಿ ಗಮನಿಸಬೇಕಾದ ಅಂಶ. ಗುಲಾಬಿ ಟಾಕೀಸ್ ಊರಿಗೆ ಬಂದದ್ದು ಕೆಲವರಿಗೆ ಸಂತಸದ ಸಂಗತಿಯಾದರೆ ಇನ್ನು ಕೆಲವರಿಗೆ ಅದು ಸಂತಸ ತರುವ ಸಂಗತಿಯಾಗುವುದಿಲ್ಲ ಎಂಬುದೇನೋ ನಿಜ. ಊರಿನ ಕೆಲ ಹಿರಿಯರು ಸಿನಿಮಾ ನೋಡಿ ಊರೇ, ಅದರಲ್ಲಿಯೂ ಹೆಣ್ಣು ಮಕ್ಕಳು ಹಾಳಾಗುತ್ತಾರೆಂಬ ಸಂಕಟಪಟ್ಟುದುಂಟು. ಆದರೆ ಒಮ್ಮೆ ಊರು ಬೆಳೆಯಲು ತೊಡಗಿತೆಂದರೆ ಯಾವ ದೊನ್ನೆ ನಾಯಕನೂ ಮಾತು ಕೇಳುವುದಿಲ್ಲ. ಗುಲಾಬಿ ಟಾಕೀಸ್ ಬಂದ ಊರಿನ ಸ್ಥಿತಿ ಆದದ್ದು ಕೂಡ ಹೀಗೆಯೇ. ಊರು ಗುಲಾಬಿ ಟಾಕೀಸ್ನ ಆಗಮನದಿಂದ ಹೊಸ ಹುರುಪನ್ನು ತಾಳುತ್ತದೆ, ಪರಿವರ್ತನೆಗೂ ಒಳಗಾಗುತ್ತದೆ, ಅವಾಂತರಕ್ಕೂ ಸಿಕ್ಕು ಫಜೀತಿ ಪಡೆಯುತ್ತದೆ. ಇದೆಲ್ಲದರ ನೈಜ ಚಿತ್ರಣವೇ ಗುಲಾಬಿ ಟಾಕೀಸ್. ಊರಿಗೆ ಗುಲಾಬಿ ಟಾಕೀಸ್ ಬಂದುದಕ್ಕೆ ಎಲ್ಲರೂ ಖುಷಿ ಪಡಲಿಲ್ಲವೆನ್ನುವುದು, ಆದರೂ ಒಂದಿಷ್ಟು ಬದಲಾವಣೆ ಕಾಣಿಸಿಕೊಂಡದ್ದಂತೂ ನಿಜ. ಅಲ್ಲಿಯ ಅವಾಂತರದ ಪರಿಣಾಮವಾಗಿ ಗುಲಾಬಿ ಟಾಕೀಸ್ ನರ್ಸಿಂಗ್ ಹೋಮ್ ಆಗಿ ಪರಿವರ್ತನೆಗೊಂಡು ಅಲ್ಲಿಗೆ ಕೆಲಸ ಕಳೆದುಕೊಳ್ಳುವಂತಾಗುತ್ತದೆ. ಈಗ ಟಾಕೀಸ್ನಲ್ಲಿ ಲಿಲ್ಲಿ ಇಲ್ಲವೆಂದೇನೂ ನಿಜ, ಆದರೆ ಊರಿನ ಹೆಂಗಸರಿಗೆ ಮುಂಚಿನಷ್ಟು ಭೀತಿಯೂ ಇಲ್ಲವಾಗುತ್ತದೆ, ಮುಂಚಿನಷ್ಟು ಖಾಲಿ ಕೈಯೂ ಇಲ್ಲವಾಗುತ್ತದೆ. ಸಂಜೆ ಸಿನಿಮಾಕ್ಕೆ ಹೋಗುತ್ತೇವೆ ಎಂದು ದೃಢವಾಗಿ ಹೇಳಿ ಹೋಗುವಷ್ಟು ಧೈರ್ಯ ಕಲಿಯುತ್ತಾರೆ. ಗಂಡಸರು ಗದರಿದರೆ ಅದೇನು ಒಂದು ಸಿನಿಮಾ ನೋಡಲು ನೀವು ಹೇಳಿದರೆ ಹಾಗೆ ಕೇಳುತ್ತಿದ್ದರೆ ಹೇಗೋ ಕುಣಿಸಿರಿ ಎಂದು ತುರುಬಿಗೆ ಮುಳ್ಳು ಕುತ್ತುತ್ತಾ ಉತ್ತರ ಕೊಡಲು ತಯಾರಾಗುತ್ತಾರೆ. ದುಡ್ಡು ಪೂರಾ ಸತ್ಯಬಂಟರಾದರೆ ಸತ್ತು ನಿಗರಿ ಹೋದೆವು ಎನ್ನುತ್ತಾ 3 ಜನ ಹೊರಟರೆ 4 ಜನ ಹೋಗುತ್ತೇವೆಂದು ಜಾಸ್ತಿ ವಸೂಲಿ ಮಾಡುವುದನ್ನು ಮತ್ತು ಹೆಚ್ಚಾಗಿರುವುದನ್ನು ಕೂಡಿಟ್ಟು ಮತ್ತು ಯಾವತ್ತ ಗುಲಾಬಿ ಸತ್ತು ಎಲ್ಲಿದ್ದರೇನು, ಅವಳ ಸೇವೆಯ ಟಾಕೀಸು ಮಾತ್ರ ಈಗ ಪರಾಬರಿಯಾದರೂ ಊರಿನಲ್ಲಿ ಅಗೋಚರವಾದುದೊಂದು ಅಲೆ ಎಬ್ಬಿಸಿ ಶಾಂತವಾಗಿ ನಿಲ್ಲುತ್ತದೆ. ಇನ್ನು ಎರಡನೇದಾಗಿ ಲಿಲ್ಲಿ ಬಾಯಿ. ಗುಲಾಬಿ ಟಾಕೀಸ್ನ ಪಾತ್ರಗಳಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವೆಂದರೆ ಲಿಲ್ಲಿ ಬಾಯಿಯದು. ಗುಲಾಬಿ ಟಾಕೀಸ್ನ ಆಗು ಹೋಗುಗಳಲ್ಲಿ ಈ ಲಿಲ್ಲಿ ಬಾಯಿಯ ಕಾರಣ ಎಂಬಷ್ಟರ ಮಟ್ಟಿಗೆ ಅವಳ ಪ್ರಭಾವ ಪರಿಣಾಮಗಳು ಇಲ್ಲಿ ಕಥೆಯುದ್ದಕ್ಕೂ ವ್ಯಾಪಿಸಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ಊರಿನ ಸೂಲಗಿತ್ತಿ ಕೆಲಸವನ್ನು ಕೈಬಿಟ್ಟು ಅದಕ್ಕಿಂತ ಹೆಚ್ಚು ಪಟ್ಟು ಆರ್ಥಿಕ ಸಹಾಯವನ್ನು ತಂದುಕೊಡುವ ಗುಲಾಬಿ ಟಾಕೀಸ್ನ ಗೇಟ್ ಕೀಪರ್ ಆದ ಲಿಲ್ಲಿಯ ಚಹರಪಟ್ಟೆಯೇ ಬದಲಾಗಿ ಹೋಗುತ್ತದೆ. ಅವಳ ಬದುಕಿನಲ್ಲಿ ಪರಿವರ್ತನೆ ಕಾಣತೊಡಗುತ್ತದೆ. ಅಲ್ಲಿ ಬೆಟ್ಟನಷ್ಟಗಲದ ಅಂಚಿನ ಮೊಗ್ಗದ ಸೀರೆ ಉಡುತ್ತಿದ್ದವಳು ಅದನ್ನು ಬಿಟ್ಟು ಮೆತ್ತಗಿನ ವಾಯಿಲ್ ಸೀರೆಗಳನ್ನು ಖರೀದಿಸಿ ಉಡತೊಡಗುತ್ತಾಳೆ. ಮೊದಲನೆಯ ಒರಟು ಸೀರೆ ಈಗ ಮನೆಯ ಹತ್ತಿರ ಉಡಲಿಕ್ಕೆ ಮಾತ್ರ ಉಪಯೋಗಿಸಲಾಗುತ್ತದೆ. ಗಂಡ ಅಂತಹ ಕಲಾಯಿ ನಾಯಕನಾದರೂ ತನ್ನ ಮನೆಯ ಪಾತ್ರೆಗಳಿಗೆ ಒಟ್ಟ ಕಲಾಯಿಯೇ ಇಲ್ಲ ಎನ್ನುತ್ತಾ ಹೊಸತಾಗಿ ಊರಿಗೆ ಬಂದಿದ್ದ ಸ್ಟೀಲಿನ 2 ಪಾತ್ರೆಗಳನ್ನ ಕೊಳ್ಳುತ್ತಾಳೆ. ಕಿವಿಯಲ್ಲಿ 1 ಜೊತೆ ಕುಡುಕುಗಳು ಬರುತ್ತವೆ. ಮೀನು ಪೇಟೆಗೆ ಹೋಗುವುದು ಸಾಮಾನ್ಯವಾಗುತ್ತದೆ. ಒಗೆಯುವ ಕಲ್ಲು ಸರಿ ಇಲ್ಲವೆಂದು ಕಷ್ಟಪಡುತ್ತಿದ್ದವಳು ಮನೆ ಹಿಂಬದಿಯಲ್ಲಿ ಮೊಣಕಾಲೆತ್ತರಕ್ಕೆ ಒಗೆಯುವ ಕಲ್ಲನ್ನು ಹಾಕಿಸಿಕೊಂಡು ಒತ್ತಿನಲ್ಲಿ 2 ಬಾಳೆ ಕುರಲಿಗಳನ್ನು ನೆಡುತ್ತಾಳೆ. ಮೇಲಿನ ನೀರು ಇಳಿಸುತ್ತಾಳೆ. ಆದರೆ ಲಿಲ್ಲಿ ಬಾಯಿ ಗುಲಾಬಿ ಟಾಕೀಸ್ನ ಮ್ಯಾನೇಜರ್ ತಂಟೆಗೆ ಹೋದದ್ದೇ ಒಂದು ಬಹುದೊಡ್ಡ ತಪ್ಪಾಗಿ ಬಿಡುತ್ತದೆ. ಊರಿನ ಹೆಂಗಸರು ಲಿಲ್ಲಿಗೆ ಇದೆಲ್ಲ ಏಕೆ ಬೇಕಾಗಿತ್ತು ಎನ್ನುವಂತೆ ಲಿಲ್ಲಿ ತೆಪ್ಪಗೆ ತನ್ನ ಪಾಡಿಗೆ ತಾನು ಉಳಿದು ಬಿಟ್ಟಿದ್ದರೆ ಗುಲಾಬಿ ಟಾಕೀಸು ಉಳಿಯುತ್ತಿತ್ತು, ಲಿಲ್ಲಿಯೂ ಕೆಲಸವೂ ಉಳಿಯುತ್ತಿತ್ತು. ಕೊನೆಗೆ
ಲಿಲ್ಲಿಗೆ ತನ್ನ ಮೊದಲನೇ ಸೂಲಗಿತ್ತಿಯ ಕೆಲಸವೇ ಗತಿಯಾಗುವುದು ತಪ್ಪುವುದಿಲ್ಲ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ನಾನು ಸರ್ಪದ ಜಾತಿ, ಅವಳನ್ನು ಸುಮ್ಮನೆ ಬಿಡುವವನೇ? ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ವೈದೇಹಿಯವರ ಗುಲಾಬಿ ಟಾಕೀಸ್ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಲಿಲ್ಲಿಯ ಅವಾಂತರದ ತಿಳಿದ ಸಂದರ್ಭದಲ್ಲಿ ಅವಳನ್ನು ಕುರಿತು ಗುಲಾಬಿ ಟಾಕೀಸ್ ಮ್ಯಾನೇಜರ್ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ: ಲಿಲ್ಲಿಬಾಯಿ ಗುಲಾಬಿ ಟಾಕೀಸ್ನ ಮ್ಯಾನೇಜರ್ನ ತಂಟೆಗೆ ಹೋದದ್ದೇ ಒಂದು ಬಹುದೊಡ್ಡ ತಪ್ಪಾಗಿ ಬಿಡುತ್ತದೆ. ಆಕೆ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಿದ್ದರೆ ಯಾವ ದುಷ್ಪರಿಣಾಮವೂ ಆಗುತ್ತಿರಲಿಲ್ಲ. ಸುಮ್ಮನೆ ಇನ್ನಿಲ್ಲದ ತೊಂದರೆಯನ್ನು ತನ್ನ ಮೇಲೆ ತಾನಾಗಿಯೇ ಎಳೆದುಕೊಂಡು ಇದ್ದ ಕೆಲಸವನ್ನು ಕಳೆದುಕೊಳ್ಳುತ್ತಾಳೆ. ಸಿನಿಮಾಕ್ಕೆ ಬರುವ ಹೆಂಗಸರು ಲಿಲ್ಲಿಯ ಬಗೆಗೆ ಮೊದಮೊದಲು ಗಲಿಬಿಲಿಗೊಂಡರೂ ಕಡೆಗೆ ಲಿಲ್ಲಿಗೆ 2 ಸುತ್ತು ಬಿದ್ದು ಹೋಯಿತೆಂದು ಕೊಂಡರೆ ಮತ್ತೆ ಕೆಲವರು ಮ್ಯಾನೇಜರ್ ಕೊರಾತೆಯೊಟ್ಟಿಗೆ ಇದನ್ನೆಲ್ಲ ಬಾಗಿಲ ಸಂದಿಯಲ್ಲಿ ಕಾಣುವ ತೆವಲು ಏಕೆ ಬೇಕಾಗಿತ್ತು ಲಿಲ್ಲಿಗೆ? ಗಂಡನಿಲ್ಲದ ಇರುವಾಗ ಇವೆಲ್ಲ ವಸ್ತ್ರ ಬಿಚ್ಚಿ ಕುಣಿಯುವ ಅವಾಂತರಕ್ಕೆ ಸಾಕು ಎಂಬಿತ್ಯಾದಿ ಮನೋವಿಜ್ಞಾನವನ್ನು ಅರೆದು ಕುಳಿರವರಂತೆ ಮಾತನಾಡುವಂತಾಗುತ್ತದೆ. ಲಿಲ್ಲಿಯು ಈ ಅವತಾರ ಅವಾಂತರಗಳನ್ನೆಲ್ಲ ಬಲ್ಲ ಗುಲಾಬಿ ಟಾಕೀಸ್ ಮ್ಯಾನೇಜರ್ ಲಿಲ್ಲಿಯನ್ನು ತಾನು ಬಿಡವಲ್ಲವೆಂದು ಹಾರಾಡುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಸಂದರ್ಭದ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ಏನು ಟಾಕೀಸ್ ಎಂದರೆ ಬೊಂಬಾಯಿ ಸೂಳುಗೇರೆ ಅಂತ ಮಾಡಿದನೇ ಅವ? ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ವೈದೇಹಿಯವರ ಗುಲಾಬಿ ಟಾಕೀಸ್ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಚಂದ್ರಪ್ಪ ಮ್ಯಾನೇಜರ್ನ ಬಗೆಗೆ ತಪ್ಪು ಭಾವಿಸಿದ ಸಂದರ್ಭದಲ್ಲಿ ಆತನನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ: ಪ್ರಸ್ತುತ ವಾಕ್ಯವನ್ನು ವೈದೇಹಿಯವರ ಗುಲಾಬಿ ಟಾಕೀಸ್ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಗುಲಾಬಿ ಟಾಕೀಸ್ನ ವಾತಾವರಣ ಹದಗೆಡುವುದಕ್ಕೆ ಮ್ಯಾನೇಜರ್ನೇ ಕಾರಣವೆಂದು ಚಂದ್ರಪ್ಪ ನಿರ್ಧರಿಸುತ್ತಾನೆ. ಆದರೆ ಅದು ನಡೆದದ್ದೇ ಬೇರೆ. ಗುಲಾಬಿ ಟಾಕೀಸ್ನ ವಾತಾವರಣ ಹದಗೆಡುವುದಕ್ಕೆ ಮ್ಯಾನೇಜರ್ ಕಾರಣವಾಗಿರುವಂತೆಯೇ ಅಲ್ಲಿಯ ಬಹುಮಟ್ಟಿಗೆ ಕಾರಣವಾದವಳು. ಆದರೆ ಈ ಸತ್ಯವನ್ನು ಅರಿಯದ ಚಂದ್ರಪ್ಪ ತನ್ನ ತಪ್ಪು ಭಾವನೆಯಿಂದ ಮ್ಯಾನೇಜರನ್ನು ಕುರಿತು ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ದವು. ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಗುಲಾಬಿ ಟಾಕೀಸ್ ಕಥೆಯ ಕರ್ತೆ ಯಾರು? ಉತ್ತರ: ಗುಲಾಬಿ ಟಾಕೀಸ್ ಕಥೆಯ ಕರ್ತ್ಯ ವೈದೇಹಿ. ಪ್ರಶ್ನೆ ನಂಬರ್ 2, ಗುಲಾಬಿ ಟಾಕೀಸ್ ಕಥೆಯ ತಿರುಳೇನು? ಉತ್ತರ: ಊರಿನ ಹೆಂಗಸರಲ್ಲಿ ಸ್ವತಂತ್ರ ಸಮಾನತೆಗಳ ಅರಿವು ಮೂಡಿಸಿ ಅವರನ್ನು ಪ್ರಜ್ಞಾವಂತರನ್ನಾಗಿ ಮಾಡುವುದು ಗುಲಾಬಿ ಟಾಕೀಸ್ ಕಥೆಯ ತಿರುಳು. ಪ್ರಶ್ನೆ ನಂಬರ್ 3, ಗುಲಾಬಿ ಟಾಕೀಸನ್ನು ಊರಿಗೆ ತಂದವರಾರು? ಉತ್ತರ: ಗುಲಾಬಿ ಟಾಕೀಸನ್ನು ಊರಿಗೆ ತಂದವರು ಗುಲಾಬಿಯ ದತ್ತು ಮಗ ಚಂದ್ರಪ್ಪ. ಪ್ರಶ್ನೆ ನಂಬರ್ 4, ಊರಿನ ಹೆಂಗಸರ ಪ್ರಪಂಚದಲ್ಲಿ ಸಣ್ಣ ಮಟ್ಟಿನ ಕ್ರಾಂತಿಯನ್ನು ಮಾಡಿದ್ದು ಯಾವುದು? ಉತ್ತರ: ಊರಿನ ಹೆಂಗಸರ ಪ್ರಪಂಚದಲ್ಲಿ ಸಣ್ಣ ಮಟ್ಟಿನ ಕ್ರಾಂತಿಯನ್ನೇ ಮಾಡಿದ್ದು ಊರ ನಡುವಿನ ಧೂಪದ ಮರದ ದಪ್ಪ ಕಾಂಡಕ್ಕೆ ಬಿದ್ದ ಕೊಡಲಿ ಪೆಟ್ಟು. ಪ್ರಶ್ನೆ ನಂಬರ್ 5, ಊರಿಗೆ ಗುಲಾಬಿ ಟಾಕೀಸ್ ಬಂದಾಗ ಊರು ಮೊದಲು ಅದುರಿದ್ದು ಯಾರ ಮುಖಾಂತರ? ಉತ್ತರ: ಊರಿಗೆ ಗುಲಾಬಿ ಟಾಕೀಸ್ ಬಂದಾಗ ಊರು ಮೊದಲು ಅದುರಿದ್ದು ಸೂಲಗಿತ್ತಿ ಲಿಲ್ಲಿಬಾಯಿಯ ಮುಖಾಂತರ. ಪ್ರಶ್ನೆ ನಂಬರ್ 6, ಗುಲಾಬಿ ಟಾಕೀಸ್ನ ಗೇಟ್ ಕೀಪರ್ ಯಾರು? ಉತ್ತರ: ಗುಲಾಬಿ ಟಾಕೀಸ್ನ ಗೇಟ್ ಕೀಪರ್ ಲಿಲ್ಲಿಬಾಯಿ. ಪ್ರಶ್ನೆ ನಂಬರ್ 7, ಊರು ಒಂದು ರೀತಿಯಲ್ಲಿ ಹುರುಪಿನಿಂದ ಸಾಗುವಂತೆ ಮಾಡಿದವರು ಯಾರು? ಉತ್ತರ: ಊರು ಒಂದು ರೀತಿಯಲ್ಲಿ ಹುರುಪಿನಿಂದ ಸಾಗುವಂತೆ ಮಾಡಿದವರು ಲಿಲ್ಲಿಬಾಯಿ. ಪ್ರಶ್ನೆ ನಂಬರ್ 8, ಲಿಲ್ಲಿ ಕಂಡ ಮ್ಯಾನೇಜರ್ನ ರಾಸಲೀಲೆ ಯಾವುದು? ಉತ್ತರ: ಲಿಲ್ಲಿ ಕಂಡ ಮ್ಯಾನೇಜರ್ನ ರಾಸಲೀಲೆ ಮ್ಯಾನೇಜರ್ ಕೊರಾತಿಯನ್ನು ರೂಮಿನೊಳಗೆ ಕರೆದದ್ದು. ಪ್ರಶ್ನೆ ನಂಬರ್ 9, ಟಾಕೀಸ್ನ ವಾತಾವರಣ ಹದಗೆಡಲು ಕಾರಣ ಯಾರು? ಉತ್ತರ: ಟಾಕೀಸ್ನ ವಾತಾವರಣ ಹದಗೆಡಲು ಟಾಕೀಸಿನ ಮ್ಯಾನೇಜರ್ ಹಾಗೂ ಲಿಲ್ಲಿಬಾಯಿಯೇ ಕಾರಣ. ಪ್ರಶ್ನೆ ನಂಬರ್ 10, ಟಾಕೀಸಿನ ವಾತಾವರಣ ಹದಗೆಟ್ಟಾಗ ಚಂದ್ರಪ್ಪ ಮಾಡಿದ್ದೇನು? ಉತ್ತರ: ಟಾಕೀಸ್ನ ವಾತಾವರಣ ಹದಗೆಟ್ಟಾಗ ಚಂದ್ರಪ್ಪ ಟಾಕೀಸನ್ನು ಮಾರಿ ಅಲ್ಲಿ ನರ್ಸಿಂಗ್ ಹೋಮ್ ಕಟ್ಟಿಸುತ್ತಾನೆ. ಪ್ರಶ್ನೆ ನಂಬರ್ 11, ಊರಿನಲ್ಲಿ ಅಗೋಚರವಾದುದೊಂದು ಅಲೆ ಎಬ್ಬಿಸಿ ಶಾಂತವಾಗಿ ನಿಂತದ್ದು ಯಾವುದು? ಉತ್ತರ: ಊರಿನಲ್ಲಿ ಅಗೋಚರವಾದುದೊಂದು ಅಲೆ ಎಬ್ಬಿಸಿ ಶಾಂತವಾಗಿ ನಿಂತಿದ್ದು ಗುಲಾಬಿ ಟಾಕೀಸ್. ಎಂಬುದು ಇಷ್ಟು ಈ ಅಧ್ಯಾಯದ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥ ಮತ್ತು ಅನುಕೂಲವಾಗುವಂಥ ರೀತಿಯಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ತಾ, ಮತ್ತು ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯವನ್ನು
ತಪ್ಪದೇ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.